ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾರಾಶಿಯ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಜೂನ್ ತಿಂಗಳ ನಿಮ್ಮ ರಾಶಿ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ, ಗುರುಗ್ರಹ 9ನೇ ಸ್ಥಾನದಿಂದ 10ನೇ ಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಸಿಗ್ತದೆ. ನಿಮ್ಮ ಒಂದು ಪ್ರಮೋಷನ್ ಕೂಡ ಆಗ್ತದೆ, ಅಥವಾ ಬೇರೆ ಯಾವುದಾದ್ರೂ ಹೊಸದಾದಂತಹ ಒಳ್ಳೆಯ ಹುದ್ದೆಗಳು ಸಿಗುವಂತಹ ಚಾನ್ಸ್ ಇದೆ. ಜೊತೆಗೆ ಶನಿಗ್ರಹ ಸಪ್ತಮದಲ್ಲಿರುವುದರಿಂದ ನಿಮಗೆ ಉದ್ಯೋಗ ಅವಕಾಶಗಳು ಚೆನ್ನಾಗಿ ಸಿಗ್ತವೆ. ಜೊತೆಗೆ 6ರಲ್ಲಿ ರಾಹುಗ್ರಹ ಇರುವುದರಿಂದ 6 ಶುಭ ಸ್ಥಾನ. 6ರಲ್ಲಿ 3, 6, 11ನೇ ಸ್ಥಾನ ಶುಭ ಸ್ಥಾನ ಇರ್ತದೆ. ರಾಹು ಮತ್ತು ಕೇತುಗಳು, ಶನಿಗಳು. ಹೀಗಾಗಿ 6 ನಿಮಗೆ ಅತ್ಯಂತ ಸಾಕಷ್ಟು ಧನಲಾಭ, ಐಶ್ವರ್ಯ ಎಲ್ಲವನ್ನು ಅತಿ ಫಾಸ್ಟಾಗಿ ಕೊಡ್ತಾರೆ. ಜೊತೆಗೆ ಕೇತುಗ್ರಹ 12ನೇ ಸ್ಥಾನವಾದಂಥ ಸಿಂಹರಾಶಿಗೆ ಬಂದಿರುವುದರಿಂದ ನಿಮಗೆ ಆಧ್ಯಾತ್ಮ ಶಕ್ತಿ ಜಾಸ್ತಿ ಆಗ್ತದೆ. ಪ್ರತಿ ಒಂದು ಗಣೇಶನ ಒಂದು ಧ್ಯಾನವನ್ನು ಮಾಡಲು ಪ್ರತಿದಿನ ಬಹಳ ಚಲೋ ಆಗ್ತದೆ. ಜೊತೆಗೆ ಸೂರ್ಯ ಕೂಡ ದಿನಾಂಕ 15ರಂದು ದಶಮ ಸ್ಥಾನ ಅಂದರೆ ಉದ್ಯೋಗ ಸ್ಥಾನ, ಕರ್ಮಸ್ಥಾನದಲ್ಲಿ ಬರೋದರಿಂದ ನಿಮಗೆ ಇನ್ನೂ ಸರ್ಕಾರದಿಂದ ಏನು ಹೆಚ್ಚಿನ ಬರಬೇಕಾದಂಥ ಹುದ್ದೆಗಳು ಸಿಗ್ತವೆ ಮತ್ತು ಎಲ್ಲ ರೀತಿಯಿಂದ ಧನಲಾಭಗಳು ನೆರವೇರ್ತವೆ. ಇನ್ನು ಬುಧ ಕೂಡ ಸೂರ್ಯಗ್ರಹಕ್ಕೆ ಜೊತೆಯಾಗಿಯೇ ಇರುವುದರಿಂದ ಬುಧಾದಿತ್ಯ ಯೋಗವೂ ಇರುತ್ತದೆ. ಇನ್ನು ಶುಕ್ರಗ್ರಹ ಭಾಗ್ಯಸ್ಥಾನದಲ್ಲಿ ಬರುವುದರಿಂದ ಈ ತಿಂಗಳಲ್ಲಿ ನಿಮಗೆ ಸಾಕಷ್ಟು ಧನಲಾಭ. ನಿಮಗೆ ಶುಕ್ರವಾರ ಕೂಡ ತುಂಬ ಲಕ್ಕಿ ವಾರ ಇರ್ತದೆ. ಹೀಗಾಗಿ ಶುಕ್ರನ ಫಲ ನಿಮಗೆ ಈ ತಿಂಗಳ ಸಂಪೂರ್ಣ ಇರುತ್ತದೆ ಅಂತ ನಾನು ಹೇಳ್ತಿದ್ದೀನಿ. ಹೀಗಾಗಿ ನೀವು ಮತ್ತು ಪ್ರತಿ ಒಂದು ಮಂಗಳವಾರ ಒಂದು ದುರ್ಗಾದೇವಿ ಮತ್ತು ಗಣೇಶ ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಸಿಗುತ್ತವೆ. ಸರ್ವೇ ಜನಾಃ ಸುಖೀನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.